ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಏನಾಯಿತು ಈ ಒಂದು ಗಂಟೆಗಳ ಅವಧಿಯಲ್ಲಿ ಅಂತ. ದುರ್ಗೇಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ದುರ್ಗೇಶ್, ಕ್ಯೂರಿಯಾಸಿಟಿ ಇದ್ದೇ ಇತ್ತು. ಜಮೀರ್ ಅಹ್ಮದ್ ಖಾನ್ ಮೊದಲ ಸಚಿವ ಸಂಪುಟ ಏನಾಯಿತು, ಡಿ ಕೆ ಶಿವಕುಮಾರ್ ಜೊತೆ ಸಂಪುಟ ವಿಸ್ತರಣೆ ಏನಾಯಿತು, ಆ ಒಂದು ಅವಧಿಯಲ್ಲಿ ಮೊದಲ ಲಿಸ್ಟ್ನಲ್ಲೇ ಇರ್ತಾರಾ ಅಂತ. ಬಟ್ ಇರಲಿಲ್ಲ, ಬಿಕಾಸ್ ಆಫ್ ಸಿದ್ದರಾಮಯ್ಯನವರು ಅದಕ್ಕೆ ಒಪ್ಕೊಂಡಿಲ್ಲ ಅನ್ನೋ ಒಂದು ಮಾತು. ಅದಕ್ಕೆ ತಕ್ಕಂತೆ ನಿನ್ನೆ ನಮ್ಮ ಗ್ಯಾರಂಟಿ ನ್ಯೂಸ್ ಈ ಸುದ್ದಿಯನ್ನು ಬ್ರೇಕ್ ಮಾಡಿತ್ತು. ವಿಡಿಯೋ ಸಮೇತವಾಗಿ ನಾವು ಬ್ರೇಕ್ ಮಾಡಿದ್ವಿ. ರಾತ್ರೋರಾತ್ರಿ ಈಗ ಸಿದ್ದರಾಮಯ್ಯನವರನ್ನು ಭೇಟಿಯಾಗಿದ್ದಾರೆ ಜಮೀರ್ ಅಹ್ಮದ್ ಖಾನ್. 1 ಗಂಟೆಗಳ ಕಾಲ ಚರ್ಚೆ ಆಗಿದೆ ಅಂತ. ಸೊ ಇಷ್ಟೆಲ್ಲ ನಾವು ನೋಡಿದ್ವಿ ಆಗ್ಲಿಂದ ಕೂಡ. ಸೊ ಜಮೀರ್ ಅಹ್ಮದ್ ಖಾನ್ ಏನು ಹೇಳಿದ್ರು, ನಾನು ಹಿಂದೆ ನಿಮಗೆ ಯಾವತ್ತೂ ದ್ರೋಹ ಮಾಡಿಲ್ಲ, ಈಗ ಮಾಡ್ತಾನೂ ಇಲ್ಲ, ಮುಂದೆ ಮಾಡಲ್ಲ, ನನ್ನ ವಿರುದ್ಧ ಷಡ್ಯಂತ್ರ ಆಗಿದೆ. ಈ ಒಂದು ಹೇಳಿಕೆಯಲ್ಲಿ ಏನು ಬಂತು, ಕಳೆದ 1 ಗಂಟೆ ಅವಧಿಯಲ್ಲಿ ಸಿದ್ದರಾಮಯ್ಯನವರು ಕನ್ವಿನ್ಸ್ ಆದ್ರ ಜಮೀರ್ ಅವರ ಮಾತುಗಳಿಗೆ ಅಂತ? ಎಸ್ ಸತೀಶ್, ಸಿದ್ದರಾಮಯ್ಯ ಜಮೀರ್ ಅವರ ದೋಸ್ತಿ ಇಂದಿನಿಂದಲ್ಲ, ಸಾಕಷ್ಟು ಕುಮಾರಸ್ವಾಮಿ ಅವರ ಸಖ್ಯವನ್ನು ಬಿಟ್ಟು ಜೆ ಡಿ ಎಸ್ನಿಂದ ಕಾಂಗ್ರೆಸ್ಗೆ ಬಂದಂಥ ಜಮೀರ್ ಅಹ್ಮದ್ ಸಿದ್ದರಾಮಯ್ಯ ಅವ್ರ ಜೊತೆಗೆ ಬಹಳ ಅತ್ಯಾಪ್ತರಾಗಿ ಗುರುಸ್ಕೊಂಡಿದ್ರು ಮತ್ತು ಸಿದ್ದರಾಮಯ್ಯ ಅವ್ರ ಜೊತೆಗೆ ಯಾವತ್ತೂ ಇರ್ತಾ ಇದ್ರು. ಹೀಗಾಗಿ ಜಮೀರ್ ಅಹ್ಮದ್ ಅವರಿಗೆ ಮೊದಲ ಸಚಿವ ಸಂಪುಟ ಏನು ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಅವಕಾಶ ಸಿಗುತ್ತೆ ಅನ್ನುವಂಥ ಚಾನ್ಸ್ಗಳಿತ್ತು ಮತ್ತು ಡಿ ಸಿ ಎಂ ಅವರನ್ನು ಕೂಡ ಮಾಡಲಾಗುತ್ತೆ. ಸಿದ್ದರಾಮಯ್ಯನವರ ಅತ್ಯಾಪ್ತರಾಗಿರೋದ್ರಿಂದ ಅಲ್ಪಸಂಖ್ಯಾತರ ಕೋಟಾದಲ್ಲಿ ಇವರಿಗೆ ಡಿ ಸಿ ಎಂ ಮಾಡಲಾಗುತ್ತೆ ಅನ್ನುವಂಥ ಚರ್ಚೆ ಜೋರಾಗಿತ್ತು. ಆದರೆ ಡಿ ಕೆ ಶಿವಕುಮಾರ್ ಅವರ ಮೊದಲ ಪಟ್ಟಿಯಲ್ಲಿ ಇವರ ಹೆಸರು ಮಿಸ್ ಆಗಿದ್ದ ಬೆನ್ನಲ್ಲೇ ಒಂದಿಷ್ಟು ಆಡಿಯೋಗಳು ವೈರಲ್ ಆಯಿತು ಮತ್ತು ದಾವಣಗೆರೆಯ ಅಸಮಾಧಾನ ಸಾಕಷ್ಟು ಜಮೀರ್ ಅವರಿಗೆ ಸಂಕಷ್ಟವನ್ನು ತಂದೊಡ್ಡಿತ್ತು. ಮತ್ತು ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆದ ಬಳಿಕ ಜಮೀರ್ ಅವರ ರಾಜಕೀಯ ಜೀವನವು ಇದೀಗ ಬದಲಾಗ್ತಾ ಇದೆಯಾ ಅನ್ನೋಂಥದ್ದು ಒಂದು ಕಡೆ ಚರ್ಚೆ ಆಗ್ತಾ ಇದೆ. ಒಂದು ಕಡೆ ಸಿದ್ದರಾಮಯ್ಯ ಅವರ ಅಸಮಾಧಾನ, ಡಿ ಕೆ ಶಿವಕುಮಾರ್ ಅವರು ದಾವಣಗೆರೆ ಚುನಾವಣೆಯಲ್ಲಿ ಮಾಡಿದಂಥ ತಂತ್ರಕ್ಕೆ ಒಂದಿಷ್ಟು ವಿರೋಧವನ್ನು ವ್ಯಕ್ತಪಡಿಸಿ ಕೇರಳ ಪ್ರಚಾರವನ್ನು ಕೈಗೊಂಡಂಥ ಜಮೀರ್ ಅವರಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಒಂದು ಕಡೆ ಮೊದಲ ಪಟ್ಟಿಯಲ್ಲಿ ಅವರ ಹೆಸರು ಬರ್ತಾ ಇತ್ತು ಅನ್ನೋಂಥದ್ದು ಸಾಧ್ಯತೆಗಳಿತ್ತು, ಆದರೆ ಎರಡನೇ ಪಟ್ಟಿಯಲ್ಲೂ ಕೂಡ ಹೆಸರು ಮಿಸ್ ಆಗುತ್ತೆ ಅನ್ನೋಂಥ ಆತಂಕ ಈಗ ಶುರುವಾಗ್ತಾ ಇದೆ. ಒಂದು ಕಡೆ ಆಡಿಯೋ ವೈರಲ್ ಆಗಿರುವಂಥದ್ದು ದೊಡ್ಡ ಸಂಕಷ್ಟವನ್ನು ತಂದೊಡ್ಡಿದ್ರೆ, ನಿನ್ನೆ ಸಿದ್ದರಾಮಯ್ಯನವರು ಅಭಿಮಾನಿಗಳ ಮುಂದೆ ವ್ಯಕ್ತಪಡಿಸಿದಂಥ ಅಭಿಪ್ರಾಯ ಅಂದರೆ ನನ್ನ ವಿರುದ್ಧವಾಗಿಯೇ ನಡೆದುಕೊಂಡಿದ್ದೆ, ನನ್ನ ವಿರುದ್ಧವೇ ಷಡ್ಯಂತ್ರವನ್ನು ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಸಿದ್ದರಾಮಯ್ಯನವರೇ ಖುದ್ದಾಗಿ ಹೇಳಿರೋದ್ರಿಂದ ಇದು ಜಮೀರ್ ಅಹ್ಮದ್ ಅವರಿಗೆ ಒಂದಿಷ್ಟು ಆತಂಕವನ್ನು ತಂದೊಡ್ಡಿದೆ. ಮತ್ತು ಜಮೀರ್ ಅವರು ಕೂಡ ನಿನ್ನೆ ಯಾವಾಗ ಈ ಆಡಿಯೋ ವೈರಲ್ ಆಯಿತು ಮತ್ತು ನಾವು ಸುದ್ದಿ ಬ್ರೇಕ್ ಮಾಡಿದಂಥ ಅಂದರೆ ಅಭಿಮಾನಿಗಳ ಮುಂದೆ ಸಿದ್ದರಾಮಯ್ಯನವರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದನ್ನು ಮಾಹಿತಿ ಸಿಗದಂತೆ ಜಮೀರ್ ಅಹ್ಮದ್ ಅವರು ಸಿದ್ದರಾಮಯ್ಯವ್ರ ಜೊತೆಗೆ 1 ಗಂಟೆಗಳ ಕಾಲ ಚರ್ಚೆಯನ್ನು ನಡೆಸಿದರು. ಅದರಲ್ಲೂ ಕೂಡ ಏನು ದಾವಣಗೆರೆ ಚುನಾವಣೆಯ ಸಂದರ್ಭದಲ್ಲಿ ಸಾಕಷ್ಟು ಮಾತುಕತೆಗಳಾಗಿದ್ದಾವೆ. ಇನ್ನೂ ಕೆಲವೊಂದಿಷ್ಟು ಆಡಿಯೋಗಳು ಮತ್ತು ವಿಡಿಯೋಗಳು ನಿಮಗೆ ಬರ್ಬೋದು. ಆದರೆ ನಾನು ಯಾವತ್ತೂ ಕೂಡ ನಿಮ್ಮ ಜೊತೆಗೆ ನಿಮಗೆ ದ್ರೋಹ ಬಗೆಯುವಂಥ ಕೆಲಸವನ್ನು ಮಾಡಿಲ್ಲ, ನಿಮ್ಮ ವಿರುದ್ಧ ಷಡ್ಯಂತ್ರವನ್ನು ಮಾಡಿಲ್ಲ ಅನ್ನುವಂಥ ಮಾತನ್ನು ಮತ್ತು ಸಮಜಾಯಿಸಿ ಹೇಳೋ ಕೆಲಸವನ್ನು ಜಮೀರ್ ಅಹ್ಮದ್ ಅವರು ಮಾಡಿದ್ದಾರೆ. ಒಂದು ಕಡೆ ಆಡಿಯೋ ವಿಡಿಯೋ ಮತ್ತು ಒಂದಿಷ್ಟು ವಿಚಾರಗಳೆಲ್ಲವನ್ನೂ ಕೂಡ ಹೈಕಮಾಂಡ್ ನಾಯಕರು ಪರಿಶೀಲನೆ ನಡೆಸಿಯೇ ಒಂದಿಷ್ಟು ಕ್ರಮಗಳನ್ನ ಕೈಗೊಂಡಿದ್ದರು. ಅಬ್ದುಲ್ ಜಬ್ಬಾರ್ ಮತ್ತು ನಜೀರ್ ಅಹ್ಮದ್ ಮೇಲೆ ಕ್ರಮವನ್ನು ಕೈಗೊಂಡಿದ್ರು. ಜೊತೆಗೆ ಸಚಿವರಾಗಿದ್ದಂಥ ಜಮೀರ್ ಅವ್ರ ಮೇಲೂ ಕೂಡ ಕ್ರಮವನ್ನು ಕೈಗೊಳ್ಳಬೇಕನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಒತ್ತಡಗಳು ಕೇಳಿಬಂದಿತ್ತು. ಇದೆಲ್ಲವನ್ನೂ ದುರ್ಗೇಶ್, ನೀವು ಜಮೀರ್ ಅಹ್ಮದ್ ಅವರ ವಿಚಾರವನ್ನು ಹೇಳ್ತಾ ಇದ್ರಿ, ಈಗಾಗಲೇ ಅದನ್ನ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ ಜಮೀರ್ ಅಹ್ಮದ್ ಖಾನ್. ಒಂದು ಇರ್ತಕ್ಕಂಥ ಕ್ಯೂರಿಯಾಸಿಟಿ ಏನಪ್ಪಾ ಅಂದ್ರೆ, ಈಗ 20ನೇ ತಾರೀಕು ನಂತರ ಎರಡನೇ ಲಿಸ್ಟ್ ಬರಬಹುದು, ಸಚಿವ ಸಂಪುಟ ಮತ್ತೆ ವಿಸ್ತರಣೆ ಆಗಲೇಬೇಕಾಗಿದೆ. ಈಗೇನು 14 ಜನ ಮಾತ್ರ ಇದ್ದಾರೆ, ಉಳಿದಂತಹ ಇಲಾಖೆಗಳನ್ನ ಭರ್ತಿ ಮಾಡಲೇಬೇಕಾಗಿದೆ. 20ರ ನಂತರ ಭರ್ತಿ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ. ಈಗಾಗಲೇ ಡಿ ಕೆ ಶಿವಕುಮಾರ್ ದೆಹಲಿಯಲ್ಲಿ ಈ ವಿಚಾರವಾಗಿ ಮಾತನಾಡಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಜಮೀರ್ ಅಹ್ಮದ್ ಖಾನ್ ಅವರನ್ನ ಅಷ್ಟು ಸುಲಭವಾಗಿ ಬಿಟ್ಕೊಡಲ್ಲ ಹೈಕಮಾಂಡ್ ಅನ್ನೋ ಮಾತಿತ್ತು. ಸಿದ್ದರಾಮಯ್ಯನವರು ಕೂಡ ಬಿಟ್ಕೊಡ್ತಾ ಇರಲಿಲ್ಲ. ಆದರೆ ಅಚಾನಕ್ ಸಿದ್ದರಾಮಯ್ಯವ್ರಿಗೆ ಅಷ್ಟೊಂದು ಸಿಟ್ಟು ಬರೋದಕ್ಕೆ ಬಹುಶಃ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಕ್ಕೂ ಕೂಡ ದಾವಣಗೆರೆ ಕಾರಣ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ಸೊ ಈಸ್ ಇಟ್ ಸಿದ್ದರಾಮಯ್ಯನವರು ನಿಜಕ್ಕೂ ಕೂಡ ಒಪ್ಕೊಳ್ತಾರಾ ಜಮೀರ್ ಅಹ್ಮದ್ ಖಾನ್ಗೆ ಸಚಿವ ಸ್ಥಾನ ಕೊಡಿ ಅಂತ ಹೇಳ್ತಾರಾ ಸ್ವತಃ ಸಿದ್ದರಾಮಯ್ಯನವರು? ಆ ಪೊಸಿಷನ್ ಇದೆಯಾ ಈಗ ಅಂತ? ಖಂಡಿತ ಸತೀಶ್, ಶಿವಕುಮಾರ್ ಅಧಿಕಾರವನ್ನು ಸ್ವೀಕಾರ ಮಾಡಿದ ಬಳಿಕ ಮೊದಲು ಗ್ಯಾರಂಟಿ ಸುದ್ದಿ ಬ್ರೇಕ್ ಮಾಡಿದ್ದೆ ಜಮೀರ್ ಅಹ್ಮದ್ ಅವರಿಗೆ ಕೈ ತಪ್ಪತ್ತೆ ಸಚಿವ ಸ್ಥಾನ ಅನ್ನುವಂಥದ್ದು. ಯಾಕಂದರೆ ದಾವಣಗೆರೆ ಅಸಮಾಧಾನ ಒಂದು ಕಡೆ ಆದರೆ ಡಿ ಕೆ ಶಿವಕುಮಾರ್, ಸಲೀಂ ಅಹ್ಮದ್ ಮತ್ತು ರಿಜ್ವಾನ್ ಅರ್ಷದ್ ಅವರನ್ನು ಈ ಒಂದು ದಾವಣಗೆರೆ ಅಸಮಾಧಾನ ತಣಿಸೋದಕ್ಕೆ ಮತ್ತು ಬಂಡಾಯ ಅಭ್ಯರ್ಥಿಯ ಮನವೊಲಿಸುವ ಕೆಲಸೋದಕ್ಕೆ ಸಾದಿಕ್ ಪೈಲ್ವಾನ್ ಅವರನ್ನ ಏನು ಹಿಂಪಡೆಯೋದಕ್ಕೆ ಒಂದು ತಂತ್ರವನ್ನು ಹೂಡಿದ್ರು. ಆ ಸಂದರ್ಭದಲ್ಲಿ ನಜೀರ್ ಅಹ್ಮದ್ ಮತ್ತು ಅಬ್ದುಲ್ ಜಬ್ಬಾರ್, ಜಮೀರ್ ಅಹ್ಮದ್ ಅವರ 3 ಪಕ್ಷ ವಿರೋಧಿ ನಡೆ ಆಗಿದೆ ಅನ್ನುವಂಥದ್ದು ಕನ್ಫರ್ಮ್ ಆಗಿತ್ತು. ಹೀಗಾಗಿಯೇ ಒಂದಿಷ್ಟು ಆ್ಯಕ್ಷನ್ಗಳನ್ನು ಕೈಗೊಳ್ಳಲಾಗಿತ್ತು. ಮೊದಲ ಪಟ್ಟಿಯಲ್ಲಿ ಜಮೀರ್ ಕೈ ಬಿಡೋದಕ್ಕೆ ಬಹಳ ಮುಖ್ಯವಾಗಿ ದಾವಣಗೆರೆ ಅಸಮಾಧಾನ ಕಾರಣ. ಜೊತೆಗೆ ಎರಡನೇ ಪಟ್ಟಿಯಲ್ಲೂ ಕೂಡ ಜಮೀರ್ ಅಹ್ಮದ್ ಅವರಿಗೆ ಕೈ ಬಿಡಲಾಗುತ್ತೆ ಅನ್ನುವಂಥ
ಮಾಹಿತಿ ಇದೆ. ಈ ಮಾಹಿತಿಯ ಆಧಾರದ ಮೇಲೆ ಜಮೀರ್ ಅಹ್ಮದ್ ಈಗಾಗಲೇ ಒಂದಿಷ್ಟು ಲಾಬಿಯನ್ನು ಮಾಡ್ತಾ ಇರುವಂಥದ್ದು, ಸಿದ್ದರಾಮಯ್ಯ ಅವರನ್ನ ಪದೇ ಪದೇ ಭೇಟಿಯನ್ನು ಮಾಡ್ತಿರುವಂಥದ್ದು, ಹೈಕಮಾಂಡ್ ನಾಯಕರ ಜೊತೆಗೂ ಕೂಡ ಚರ್ಚೆಯನ್ನು ಮಾಡ್ತಿದ್ದಾರೆ. ಜೊತೆಗೆ ರಾಜ್ಯಾದ್ಯಂತ ಅಲ್ಪಸಂಖ್ಯಾತರ ಮತಗಳಿರುವಂಥ ಕ್ಷೇತ್ರಗಳಲ್ಲಿ ಈಗಾಗಲೇ ಪ್ರತಿಭಟನೆಗಳನ್ನು ಮಾಡಿ ನನಗೆ ಜಮೀರ್ ಅಹ್ಮದ್ ಅವರಿಗೆ ಕ್ಯಾಬಿನೆಟ್ನಲ್ಲಿ ಅವಕಾಶವನ್ನು ಮಾಡಿಕೊಡ್ಬೇಕನ್ನೋಂಥ ಒತ್ತಡ ಇರುವಂಥ ಕೆಲಸವೂ ಕೂಡ ಆಗ್ತಾ ಇದೆ. ಆದರೆ ಸಿದ್ದರಾಮಯ್ಯನವರು ಹೈಕಮಾಂಡ್ ನಾಯಕರ ಮೇಲೆ ಜಮೀರ್ ಅವರ ಹೆಸರನ್ನು ಪ್ರಸ್ತಾಪ ಮಾಡಿಲ್ಲ ಅನ್ನೋಂಥ ಮಾಹಿತಿ ಇದೆ. ಯಾಕಂದರೆ ಅದೇ ಕಾರಣಕ್ಕೆ ದಾವಣಗೆರೆಯಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಸಿದ್ದರಾಮಯ್ಯವರ ಅಗೇನ್ಸ್ಟ್ ಆಗಿ ಸಿದ್ದರಾಮಯ್ಯನವರು ಹೇಳಿದರೂ ಕೂಡ ಪ್ರಚಾರಕ್ಕೆ ಹೋಗಲಿಲ್ಲ ಅನ್ನುವಂಥದ್ದನ್ನು ಸಿದ್ದರಾಮಯ್ಯ ಮಾಹಿತಿ ಪಡೆದುಕೊಂಡಿದ್ದಾರೆ. ಒಂದಿಷ್ಟು ಆಡಿಯೋಗಳು, ವಿಡಿಯೋಗಳು ಮತ್ತು ನಿನ್ನೆ ಸಿದ್ದರಾಮಯ್ಯನವರು ಅಸಮಾಧಾನ ವ್ಯಕ್ತಪಡಿಸಿರೋದ್ರಿಂದ ಇದು ಸ್ಪಷ್ಟವಾಗ್ತಾ ಇದೆ. ಜಮೀರ್ ಅಹ್ಮದ್ ಅವರಿಗೆ ಈ ಒಂದು ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಅವಕಾಶ ಸಿಗಲ್ಲ, ಬೇರೊಬ್ಬರ ನಾಯಕರಿಗೆ ಅವಕಾಶ ಸಿಗತ್ತೆ ಅನ್ನುವಂಥ ಮಾಹಿತಿ ಇದೆ. ಜೊತೆಗೆ ಮುಸ್ಲಿಂ ಸಮುದಾಯದ ನಾಯಕತ್ವ ಬದಲಾವಣೆ ಆಗಬೇಕನ್ನುವಂಥ ಕೂಗು ಕೂಡ ಇದೆ. ಜೊತೆಗೆ ಸಿದ್ದರಾಮಯ್ಯನವರಿಗೆ ಸಂಕಷ್ಟಗಳು ತಂದು ನೋಡಿದ್ದೆ ಜಮೀರ್ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಹೀಗಾಗಿ ಜಮೀರ್ ಅಹ್ಮದ್ ಅವರಿಗೆ ಈ ಬಾರಿಯ ಸಚಿವ ಸಂಪುಟದಲ್ಲಿ ಅವಕಾಶ ಮಿಸ್ ಆಗೋದು ಬಹುತೇಕ ಖಚಿತ ಎನ್ನಲಾಗ್ತಾ ಇದೆ ಸತೀಶ್. ಎಸ್, ಥ್ಯಾಂಕ್ ಯು ದುರ್ಗೇಶ್ ನಿಮ್ಮ ಮಾಹಿತಿಗಾಗಿ. ಎಸ್, ಕಾಂಗ್ರೆಸ್ ಪಕ್ಷ ಬಹುಶಃ ನಿರ್ಧಾರ ಮಾಡೋದು ಕಾಣಿಸ್ತಾ ಇದೆ. ಪಕ್ಷಕ್ಕಿಂತ ಯಾರು ದೊಡ್ಡವರಲ್ಲ, ವ್ಯಕ್ತಿ ಪಾಲಿಟಿಕ್ಸ್ಗಿಂತಲೂ ಕೂಡ ಪಕ್ಷನೇ ಇಂಪಾರ್ಟೆಂಟು. ಅದಕ್ಕೆ ಪೂರಕವಾಗಿಯೇ ಸಿದ್ದರಾಮಯ್ಯನವರನ್ನು ರಾಜೀನಾಮೆ ಕೊಡುವಂತೆ ಮಾಡಿ ಡಿ ಕೆ ಶಿವಕುಮಾರ್ ಅವರಿಗೆ ಈಗ ಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥದ್ದು. ಸಿದ್ದರಾಮಯ್ಯರಿಗಿಂತ ದೊಡ್ಡ ಲೀಡರ್ ಅಲ್ಲ ಜಮೀರ್ ಅಹ್ಮದ್ ಖಾನ್. ಕರ್ನಾಟಕದ ಮಾಸ್ ಲೀಡ್ರಲ್ಲಿ ಈಗ ಸದ್ಯ ನಂಬರ್ 1 ಇರುವಂಥದ್ದು ಸಿದ್ದರಾಮಯ್ಯನವರೇ. ಅಂಥವರನ್ನೇ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಿಸಿ ಈಗ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿಯನ್ನು ಮಾಡಿರ್ತಕ್ಕಂಥ ಕಾಂಗ್ರೆಸ್ ಹೈಕಮಾಂಡ್ ಜಮೀರ್ ಅಹ್ಮದ್ ಖಾನ್ ಮುಸ್ಲಿಂ ಏನು ಮುಖಂಡ ಲೀಡರ್, ನಂಬರ್ 1 ಮುಸ್ಲಿಂ ಲೀಡರ್ ಯಾರಪ್ಪ ಕರ್ನಾಟಕದಲ್ಲಿ ಅಂದರೆ ಜಮೀರ್ ಅಹ್ಮದ್ ಖಾನ್. ದರ್ ಈಸ್ ನೋ ಡೌಟ್ ಆ ವಿಚಾರದಲ್ಲಿ. ಆದರೆ ಪಕ್ಷ ವಿರೋಧ ಚಟುವಟಿಕೆ ಮಾಡಿದ್ರೆ ಸಹಿಸ್ಕೊಂಡಿರೋಕ್ಕಾಗಲ್ಲ ನಾವು ಅನ್ನೋ ಒಂದು ಸ್ಪಷ್ಟ ಸಂದೇಶವನ್ನು ಜಮೀರ್ ಅಹ್ಮದ್ ಖಾನ್ಗೂ ಕೊಟ್ಟಿದೆ, ಮುಸ್ಲಿಂನ ಕೆಲವೊಂದಿಷ್ಟು ಲೀಡರ್ಗೂ ಕೊಟ್ಟಿದೆ, ಕಾಂಗ್ರೆಸ್ ಪಕ್ಷ ಇತರ ನಾಯಕರಿಗೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದೆ. ನೋಡೋಣ 20ರ ನಂತರ ಬಹುಶಃ 2ನೇ ಪಟ್ಟಿ ಬಿಡುಗಡೆ ಆಗಬಹುದು. ಒಂದು ವೇಳೆ ಪಾಠ ಕಲಿತರ ಜಮೀರ್ ಅಹ್ಮದ್ ಖಾನ್ ಒಂದು ವಾರ್ನ್ ಮಾಡಿ ಕೊಡಬಹುದಾ? ವೆಯ್ಟ್ ಮಾಡೋಣ.